ಹಾಯ್ ಫ್ರೆಂಡ್ಸ್, ಫಿನ್ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೆಕ್ಯೂರಿಟಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತದೆ. ಈ ವಿಷಯವು ಕೇವಲ ಎಜುಕೇಷನಲ್ ಉದ್ದೇಶಕ್ಕಾಗಿ ಮಾತ್ರ. ಯಾವುದೇ ತರಹದ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೆಗೆದುಕೊಳ್ಳುವ ಮೊದಲು ಕ್ವಾಲಿಫೈಡ್ ಪ್ರೊಫೆಷನಲ್ ಅನ್ನು ಭೇಟಿ ಮಾಡಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಎಚ್ಚರವಾಗಿ ಓದಿ. ನೀವು ಇಂಟರ್ವ್ಯೂ ಕ್ಲಿಯರ್ ಮಾಡಿದ ಮೇಲೆ, ಅಪಾಯಿಂಟ್ಮೆಂಟ್ ಲೆಟರ್ ಕೈಯಲ್ಲಿ ಸಿಕ್ಕ ಮೇಲೆ ಕ್ರೆಡಿಟ್ ಸ್ಕೋರ್ ರೀಸನ್ನಿಂದ ನೀವು ಕೆಲಸ ಕಳಕೊಂಡರೆ ಹೇಗಿರುತ್ತದೆ? ಹೌದು ಸ್ನೇಹಿತರೆ, 2025ರಲ್ಲಿ ಬ್ಯಾಂಕ್ ನೌಕರನ ಜೀವನದಲ್ಲಿ ಈ ರೀತಿ ನಡೆದು ಹೋಗಿದೆ. ಈ ಬ್ಯಾಂಕಿನ ರಿಜೆಕ್ಷನ್ ನಿರ್ಧಾರವನ್ನು ಮದ್ರಾಸ್ ಹೈಕೋರ್ಟ್ ಕೂಡ ಬೆಂಬಲಿಸಿದೆ. ಹಾಗಾದರೆ ಕ್ರೆಡಿಟ್ ಸ್ಕೋರ್ ಕೇವಲ ಲೋನ್ಗಷ್ಟೇ ಅಲ್ಲ, ಇದು ನಿಮ್ಮ ಉದ್ಯೋಗದ ಭವಿಷ್ಯವನ್ನು ತೀರ್ಮಾನಿಸಬಹುದು. ಬ್ಯಾಂಕಿನ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಸಮಯದಲ್ಲಿ ಈ ಮಾಹಿತಿ ಬ್ಯಾಂಕಿಗೆ ತಿಳಿಯಿತು. ಇದಕ್ಕಾಗಿ ಅವರು ಕೆಲಸಕ್ಕೆ ನೇಮಕ ಮಾಡಲು ನಿರಾಕರಿಸಿದರು. ಬ್ಯಾಂಕಿನ ಈ ನಡೆಗೆ ಆ ಅಭ್ಯರ್ಥಿಯು ಹೈಕೋರ್ಟ್ ಮೆಟ್ಟಿಲೇರಿದ. ಆದರೆ 1 ಜೂನ್ 2025ನೇ ತಾರೀಕಿನಂದು ಹೈಕೋರ್ಟ್ ಬ್ಯಾಂಕಿನ ಈ ನಿಲುವನ್ನು ಸಮರ್ಥಿಸಿತು ಹಾಗೂ ಪಬ್ಲಿಕ್ ಹಣದ ಜೊತೆ ವ್ಯವಹಾರ ನಡೆಸುವ ಎಂಪ್ಲಾಯಿಗಳು ತಮ್ಮ ಸ್ವಂತ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನು ಹೊಂದಿರಬೇಕೆಂದು ನಿರ್ಧರಿಸಿತು. ಕ್ರೆಡಿಟ್ ಸ್ಕೋರ್ ಎಂದರೇನು? ಕ್ರೆಡಿಟ್ ಸ್ಕೋರ್ ಎಂದರೆ 3 ಅಂಕೆಯ 300ರಿಂದ 900ರ ಒಳಗೆ ಇರುವ ಒಂದು ಸಂಖ್ಯೆ. ಭಾರತದಲ್ಲಿ RBIನ ಲೈಸೆನ್ಸ್ನ ಅಡಿಯಲ್ಲಿ ಕ್ರೆಡಿಟ್ ಬ್ಯೂರೋಗಳಿದೆ. ಟ್ರಾನ್ಸ್ಯೂನಿಯನ್ ಸಿಬಿಲ್, ಎಕ್ಸ್ಪಾರಿಯನ್, ಈಕ್ವಿಫ್ಯಾಕ್ಸ್, ಕ್ರಿಫ್ ಎನ್ನುವ ಸಂಸ್ಥೆಗಳು ಈ ಅಂಕೆಯನ್ನು ನಿಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ನ ಆಧಾರದ ಮೇಲೆ ನೀಡುತ್ತದೆ. ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಬ್ಯಾಂಕು ಯಾವ ಥರ ನೋಡುತ್ತದೆ ಎಂದು ನೋಡೋಣ. 750ರಿಂದ 900ರ ಅಂಕಿ ಇದ್ದರೆ ಅತಿ ಉತ್ತಮ. ನಿಮಗೆ ಈಸಿಯಾಗಿ ಲೋನ್ ಕೂಡ ಸಿಗ್ಬೋದು. ಲೋನ್ ಅಪ್ರೂವಲ್ ಕೂಡ ತುಂಬ ಈಸಿಯಾಗಿ ಆಗುತ್ತದೆ. 700ರಿಂದ 740ರ ಒಳಗಿದ್ದರೆ ಉತ್ತಮ. ಈಸಿಯಾಗಿ ಸಿಗುತ್ತದೆ, ಬಟ್ ಡೀಸೆಂಟ್ ಇಂಟ್ರೆಸ್ಟ್ ರೇಟಲ್ಲಿ ಸಿಗುತ್ತದೆ ಲೋನು. 650ರಿಂದ 699 ಇದ್ದರೆ ನ್ಯಾಯಯುತ. ಅಂದರೆ ಅಪ್ರೂವಲ್ ಈಸಿಯಾಗಿ ಸಿಗುತ್ತೆ, ಬಟ್ ಇಂಟ್ರೆಸ್ಟ್ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ. 600ರಿಂದ 649 ಪುವರ್, ಅಂದರೆ ತುಂಬ ಕಮ್ಮಿ ಕ್ರೆಡಿಟ್ ಸ್ಕೋರು. ಲೋನ್ ಸಿಗೋಕ್ಕೆ ಸ್ವಲ್ಪ ಕಷ್ಟ. 600ಕ್ಕಿಂತ ಕೆಳಗಡೆ ಇದ್ದರೆ ಹೈ ರಿಸ್ಕ್, ಅಂದರೆ ನಿಮಗೆ ಆಲ್ಮೋಸ್ಟ್ ಲೋನ್ ಸಿಗೋದು ಸಾಧ್ಯತೆಯೇ ಕಮ್ಮಿ. ಕ್ರೆಡಿಟ್ ಸ್ಕೋರ್ ಕಮ್ಮಿ ಆದ ಕಾರಣ ಬ್ಯಾಂಕ್ ಲೋನ್ನೇ ಪ್ರೊಸೆಸ್ ಮಾಡೋದು ಕಷ್ಟ. ಎಂಪ್ಲಾಯ್ಮೆಂಟ್ ಕ್ಷೇತ್ರದಲ್ಲಿ ಯಾವ ತರಹದ ಕಂಪನಿಗಳು ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿ ಕೆಲಸ ಕೊಡುತ್ತೆ ಎಂದು ನೋಡೋಣ. ಮೊದಲನೇದಾಗಿ ಬ್ಯಾಂಕ್ ಮತ್ತು NBFC ಸೆಕ್ಟರ್. ಈ ಕ್ಷೇತ್ರದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡ್ತಾರೆ. ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ದರೆ ಈ ಅಭ್ಯರ್ಥಿಗಳನ್ನು ಕೆಲಸಕ್ಕೆ ಆಯ್ಕೆ ಮಾಡಲ್ಲ. ಎರಡನೇದಾಗಿ ಇನ್ಶೂರೆನ್ಸ್ ಕಂಪ್ನೀಸ್. ಇನ್ಶೂರೆನ್ಸ್ ಕಂಪ್ನಿ ಕೂಡ ಕೆಲಸ ನೀಡುವ ಮೊದಲು ಕ್ರೆಡಿಟ್ ಸ್ಕೋರನ್ನು ಕಡ್ಡಾಯವಾಗಿ ಚೆಕ್ ಮಾಡಿ ಹೈರ್ ಮಾಡುತ್ತೆ. ಮೂರನೇದಾಗಿ ಕೆಲವು MNC ಬ್ಯಾಂಕ್ಗಳು, MNC ಬ್ಯಾಂಕ್ಗಳಾಗಿರ್ಬೋದು, MNC ಕಂಪ್ನಿಗಳಾಗಿರ್ಬೋದು, ಸಿಟಿ ಬ್ಯಾಂಕ್, ಡಾಶೆ ಬ್ಯಾಂಕ್, ಟಿ ಸಿಸ್ಟಮ್, ಈ ಥರ MNC ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಇವಾಗ ಕೆಲಸ ಕೊಡುವ ಮೊದಲು ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ. ಗೌರ್ಮೆಂಟ್ ಸೆಕ್ಟರಲ್ಲಿ ಕೂಡ ಕೆಲವು ಫೈನಾನ್ಷಿಯಲ್ ರಿಲೇಟೆಡ್ ರೋಲ್ಗಳಿಗೆ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡುತ್ತಾರೆ. ಇಲ್ಲಿಯವರೆಗೆ ಎಲ್ಲ ಕಂಪ್ನಿಗಳು ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಫಿನ್ಟೆಕ್ ಸೆಕ್ಟರ್ ಬಿಟ್ಟು ಎಲ್ಲ ಕಂಪ್ನಿಗಳು ಹೆಚ್ಚೇನು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನಲ್ಲಿ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಕೆಲವು ತುಂಬ ಕಂಪ್ನಿಗಳು ಇತ್ತೀಚೆಗೆ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿ ಹೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ಸದ್ಯದಲ್ಲಿ ಆಗುತ್ತಿರೋ ಬೆಳವಣಿಗೆ. ಇದು ಈ ಥರನೇ ಮುಂದುವರಿದರೆ ಪ್ರತಿ ಕೆಲಸದ ಮೇಲೂ ಕೂಡ ಕ್ರೆಡಿಟ್ ಸ್ಕೋರ್ದು ಇಂಪ್ಯಾಕ್ಟ್ ಬರೋದು ಚಾನ್ಸಸ್ ಇದೆ. ಇಲ್ಲಿಯವರೆಗೆ ಕಮ್ಮಿ ಕ್ರೆಡಿಟ್ ಸ್ಕೋರ್ ಇದ್ದರೆ ಏನೆಲ್ಲ ಪ್ರಾಬ್ಲಮನ್ನು ಅನುಭವಿಸಬೇಕು ಅಂತ ನೋಡಿದ್ವಿ ನಾವು. ನೆಕ್ಸ್ಟು 750+ ಮೇಲೆ ಕ್ರೆಡಿಟ್ ಸ್ಕೋರ್ ಇದ್ದರೆ ಏನೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಎಂದು ನೋಡೋಣ. ಹೋಮ್ ಲೋನ್ನ ಇಂಟ್ರೆಸ್ಟ್ನ ಮೇಲೆ ಡಿಸ್ಕೌಂಟ್ ಸಿಗುತ್ತದೆ. ಹೈಯೆಸ್ಟ್ ಕ್ರೆಡಿಟ್ ಸ್ಕೋರ್ ಇದ್ದರೆ ನಿಮಗೆ ಪ್ರೀಮಿಯಂ ಕಾರ್ಡ್ಸ್ ಹಾಗೂ ಉತ್ತಮವಾದ ಬೆನಿಫಿಟ್ ಕೂಡ ಸಿಗಬಹುದು. ಈಗಾಗಲೇ ಇನ್ನು ರೆಂಟೆಡ್ ಪ್ರಾಪರ್ಟಿ ಮೇಲೆ ಕೂಡ ಇವಾಗ ಒಳ್ಳೊಳ್ಳೆ ಸೊಸೈಟಿ ನೀವೇನಾದರೂ ರೆಂಟೆಡ್ ಹೋಗ್ತಾ ಇದ್ದರೆ, ಒಳ್ಳೊಳ್ಳೆ ಬಿಲ್ಡಿಂಗ್ ಮೇಲೆ ನೀವು ರೆಂಟೆಡ್ ಹೋಗ್ತಾ ಇದ್ದರೆ ಅಲ್ಲಿ ಲ್ಯಾಂಡ್ ಲಾರ್ಡ್ಸ್ ಅವರು ಇವಾಗ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದರೆ ನಿಮಗೆ ಈಸಿಯಾಗಿ ಕೂಡ ರೆಂಟಲ್ ಹೋಮ್ ಕೂಡ ಸಿಗೋದು ಸಾಧ್ಯತೆ ಇದೆ. ಮತ್ತು ಇನ್ಶೂರೆನ್ಸ್ ಕಂಪ್ನಿಗಳು, ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು, ಯಾವುದೇ ಇನ್ಶೂರೆನ್ಸ್ ಆಗಿರ್ಬೋದು, ಪ್ರತಿ ಇನ್ಶೂರೆನ್ಸ್ ಕಂಪ್ನಿ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡಿ ಇನ್ಶೂರೆನ್ಸನ್ನು ಕೊಡುತ್ತದೆ. ಇವಾಗ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ನಿರ್ಧರಿಸುವ 5 ಪ್ರಮುಖ ಅಂಶಗಳು ಯಾವುದೆಲ್ಲ ಎಂದು ನೋಡೋಣ. ಮೊದಲನೇದಾಗಿ ಪೇಮೆಂಟ್ ಹಿಸ್ಟ್ರಿ. ಪೇಮೆಂಟ್ ಹಿಸ್ಟ್ರಿಯು 100ರಲ್ಲಿ 35%
ಪರಿಣಾಮ ಬೀರುತ್ತದೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ. ಇವಾಗ ಫಾರ್ ಎಕ್ಸಾಂಪಲ್ ಇದನ್ನು 100% ಆಗಿ ಡಿವೈಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಪ್ರಮುಖ ಪಾತ್ರ ವಹಿಸೋದು ಪೇಮೆಂಟ್ ಹಿಸ್ಟ್ರಿ. ಪೇಮೆಂಟ್ ಹಿಸ್ಟ್ರಿ ಇದು ಬಹುಮುಖ್ಯವಾದ ಮಾನದಂಡ. ನೀವು ಪ್ರತಿ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ನ ಬಿಲ್ಲನ್ನು 1 ತಿಂಗಳವರೆಗೆ ಡಿಲೇ ಮಾಡಿದರೆ ನಿಮ್ಮ ಪಾಯಿಂಟ್ಸ್ 50ರಿಂದ 100ರವರೆಗೆ ಕಡಿಮೆ ಆಗಬಹುದು ಹಾಗೂ ಈ ರೆಕಾರ್ಡ್ 7 ವರ್ಷದವರೆಗೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿಯಲ್ಲಿ ಉಳಿಯುತ್ತದೆ. ಎರಡನೇದಾಗಿ ಕ್ರೆಡಿಟ್ ಯುಟಿಲೈಸೇಷನ್. ಕ್ರೆಡಿಟ್ ಯುಟಿಲೈಸೇಷನ್ 100ರಲ್ಲಿ 30%ನಷ್ಟು ಪರಿಣಾಮ ಬೀರುತ್ತದೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ. ಅಂದರೆ ನಿಮ್ಮ ಸಾಲಗಳನ್ನು 30%ನ ಒಳಗಡೆ ನೀವು ಖರ್ಚು ಮಾಡಿದರೆ, ಫಾರ್ ಎಕ್ಸಾಂಪಲ್ 100%, ಇವಾಗ 2 ಲಕ್ಷ ನಿಮಗೆ ಕ್ರೆಡಿಟ್ ಲಿಮಿಟ್ ಇದೆ, ಅದರಲ್ಲಿ 60,000ಕ್ಕಿಂತ ಒಳಗಡೆ ಖರ್ಚು ಮಾಡಿದರೆ ನಿಮಗೆ ಒಳ್ಳೆ ಕ್ರೆಡಿಟ್ ಸ್ಕೋರ್ ಸಿಗುತ್ತದೆ. ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಇದೆ. ಮೂರನೇದು 15%. ಲೆಂತ್ ಆಫ್ ಕ್ರೆಡಿಟ್ ಹಿಸ್ಟ್ರಿ. ಅಂದರೆ ಕ್ರೆಡಿಟ್ ಹಿಸ್ಟ್ರಿ, ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಎಷ್ಟು ಹಳೆಯದಾಗಿರುತ್ತೋ ಅಷ್ಟು ಒಳ್ಳೆಯದು. ಅದಕ್ಕಾಗಿ ಹಳೆ ಕಾರ್ಡ್ಗಳನ್ನು ಯಾವುದೇ ಕಾರಣಕ್ಕೆ ಕ್ಲೋಸ್ ಮಾಡಬೇಡಿ. ಇವಾಗ ನಿಮ್ಮ ಹತ್ರ ಹಳೆ ಕಾರ್ಡ್ ಇದೆ, ತುಂಬ ವರ್ಷಗಳಿಂದ ಒಂದು ಕಾರ್ಡನ್ನು ಯೂಸ್ ಮಾಡ್ತಿದ್ದೀರಾ, ಅದನ್ನು ಯಾವುದೇ ಕಾರಣಕ್ಕಾಗಿ ಸಡನ್ನಾಗಿ ಕ್ಲೋಸ್ ಮಾಡಬೇಡಿ. ಕ್ಲೋಸ್ ಮಾಡಿದರೆ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ ಅದರ ಇಂಪ್ಯಾಕ್ಟ್ ಬೀಳುತ್ತದೆ. ಇಂಪ್ಯಾಕ್ಟ್ ಅಂದರೆ ಅದರ ಪರಿಣಾಮ ಬೀರುತ್ತದೆ. ನಾಲ್ಕನೇದಾಗಿ ಕ್ರೆಡಿಟ್ ಮಿಕ್ಸ್. ಇದು 10% ವೇಟೇಜ್ ಬೀಳುತ್ತದೆ. ಕ್ರೆಡಿಟ್ ಮಿಕ್ಸ್ ಅಂದರೆ ಪ್ರತ್ಯೇಕ ತರಹದ ಕ್ರೆಡಿಟ್ ಮಿಶ್ರಣವಿದ್ದರೆ ಅತಿ ಉತ್ತಮ. ಅಂದರೆ ಹೋಮ್ ಲೋನ್, ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್, ಈ ತರಹದ ಕ್ರೆಡಿಟ್ನ ಮಿಕ್ಸ್ ಇದ್ದರೆ ಅದು ತುಂಬ ಉತ್ತಮ. ಅದು ಚೆನ್ನಾಗಿದ್ದರೆ ಅದು ಕೂಡ ಅಂದರೆ ನಿಮ್ಮ ಕ್ರೆಡಿಟ್ ಪ್ರತ್ಯೇಕವಾಗಿ ಸಗ್ರಿಗೇಟ್ ಆಗಿದ್ದರೆ, ಕತ್ತೆಯಾಗಿ ಡಿಫ್ರೆನ್ಷಿಯೇಟ್ ಆಗಿದ್ದರೆ ಅದು ಕೂಡ ಉತ್ತಮ. ಇವಾಗ ಐದನೇದಾಗಿ ನ್ಯೂ ಕ್ರೆಡಿಟ್ ಎನ್ಕ್ವೈರೀಸ್. ಇದು ಕೂಡ 10% ವೇಟೇಜ್ ಬೀಳುತ್ತೆ. ಇದು ಏನಂದರೆ, ಇವಾಗ ನೀವು ಫೋನ್ ಯೂಸ್ ಮಾಡಬೇಕಾದ್ರೆ ತುಂಬ ತರಹದ ನೋಟಿಫಿಕೇಷನ್ ಬರುತ್ತದೆ. ನಿಮಗೆ ಪರ್ಸ್ನಲ್ ಲೋನ್ ಕೊಡ್ತೀವಿ, ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ ಅಂತ ತುಂಬ ತರಹದ ಆ್ಯಪ್ ಬೇಸ್ಡ್ ನೋಟಿಫಿಕೇಷನ್ ಬರುತ್ತೆ. ನೀವು ತಪ್ಪಿ ಎಲ್ಲಿಯಾದರೂ ಎನ್ಕ್ವೈರಿ ಮಾಡಿದರೆ, ಸುಮ್ಮನೆ ಎನ್ಕ್ವೈರಿ ಮಾಡಿದರೆ ಅದು ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಆಗ ನೀವು ಸದ್ಯದ ಆ್ಯಕ್ಷನ್ ಅಂದರೆ ತಕ್ಷಣದ ಇಮಿಡಿಯೇಟ್ ಆ್ಯಕ್ಷನ್ ಏನೆಲ್ಲ ತಗೋಬೋದು ಕ್ರೆಡಿಟ್ ಸ್ಕೋರನ್ನು ಚೆನ್ನಾಗಿ ಮಾಡೋಕ್ಕೆ ಅಂತ ನೋಡೋಣ. ಮೊದಲನೇದಾಗಿ ಏನಾದರೂ ಎರರ್ ಇದ್ದರೆ ರಿಪೋರ್ಟ್ ಪುಲ್ ಮಾಡಿ, ಸಿಬಿಲ್ ರಿಪೋರ್ಟ್ ಪುಲ್ ಮಾಡಿ. ಏನಾದರೂ ಎರರ್ ನೀವು ಕಂಡು ಹಿಡಿದ್ರೆ, ಅಂದರೆ ನೀವು ಲೋನ್ ತಗೊಳ್ದೇ ಎಲ್ಲಾದರೂ ಲೋನ್ ತಗೊಳ್ಳಿದೆ ಅಂತ ರಿಪೋರ್ಟಲ್ಲಿ ಏನಾದರೂ ಬಂದಿದ್ದರೆ ಅದನ್ನು ನೀವು ಬ್ಯೂರೋಗೆ ಟಿಕೆಟ್ ರೈಸ್ ಮಾಡಿ ಸಾಲ್ವ್ ಮಾಡ್ಕೋಬೇಕು. ಮತ್ತು ಯಾರಾದರೂ ಯಾವುದಾದ್ರೂ ಎರಡನೇದು ಯಾವುದು ಅಂದರೆ ಹಳೆ ಲೋನ್ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಆದಷ್ಟು ಬೇಗ ಕ್ಲೋಸ್ ಮಾಡಬೇಕು. ಮತ್ತು ಮೂರನೇದಾಗಿ ಆಟೋ ಪೇಮೆಂಟ್ಸ್ ಆಪ್ಷನ್ಸ್ ಇದೆ. ಅಂದರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ವೆಬ್ಸೈಟಲ್ಲಿ, ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಮೊಬೈಲ್ ನೆಟ್ ಬ್ಯಾಂಕಿಂಗಲ್ಲಿ ಹೋಗ್ಬಿಟ್ಟು ಆಟೋಮೆಟಿಕ್ ಆಗಿ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕ್ಕಾಗುತ್ತೆ. ಅದನ್ನು ಮ್ಯಾಂಡೇಟ್ಸ್ ಅಂತ ಹೇಳ್ತಾರೆ. ಅದು ಕೂಡ ಎನೇಬಲ್ ಮಾಡಿದರೆ ನೀವು ಯಾವುದೇ ಒಂದು ಬಿಲ್ ಮಿಸ್ ಆಗಲ್ಲ. ಅಂದರೆ ನೀವು ಮ್ಯಾನುವಲಾಗಿ ಹೋಗ್ಬಿಟ್ಟು ಪೇ ಮಾಡೋದಕ್ಕಿಂತ ಅದು ಉತ್ತಮ. ಯಾಕಂದರೆ ನೀವು ಆ ದಿವಸದ ಮುಂಚೆ, ಇವಾಗ ನಾಳೆ ಡ್ಯೂ ಡೇಟ್ ಇದ್ದರೆ ಇವತ್ತೇ ದುಡ್ಡು ಲೋಡ್ ಮಾಡಿದರೆ ಅದನ್ನು ಆಟೋಮೆಟಿಕ್ಕಾಗಿ ಪೇಮೆಂಟ್ ಕಟ್ಟಾಗೋ ಥರ ಮಾಡಿಕೊಂಡ್ರೆ ನೀವು ಯಾವುದೇ ಥರ ಅದನ್ನು ಮಿಸ್ ಮಾಡೋಕ್ಕೆ ಚಾನ್ಸಸ್ ಇರಲ್ಲ. ನಾಲ್ಕನೇದಾಗಿ ಇವಾಗಲೇ ಹೇಳಿದಂತೆ ಆದಷ್ಟು ಕ್ರೆಡಿಟ್ ಲಿಮಿಟನ್ನು 30% ಒಳಗಡೆ ಇರೋಂಗೆ ಮೇಂಟೈನ್ ಮಾಡಿ. ಅಂದರೆ ಕಮ್ಮಿ ಖರ್ಚು ಮಾಡೋಂಗೆ. ಯಾವ ಥರ ಎಲ್ಲ ಫ್ರೀಯಾಗಿ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ಬೋದು ಅಂತ ನೋಡೋಣ. ಇವಾಗ ಕ್ರೆಡಿಟ್ ಸ್ಕೋರ್ ಈಸಿಯಾಗಿ ಚೆಕ್ ಮಾಡ್ಬೋದು. ತುಂಬ ವೆಬ್ಸೈಟ್ಸ್ ಇದೆ. ಪೈಸಾ ಬಜಾರ್, ಬ್ಯಾಂಕ್ ಬಜಾರ್, ಪೇಟಿಎಮ್, ಕ್ರೆಡ್ ಆ್ಯಪ್ ಇದೆ, ಗೂಗಲ್ ಪೇ ಇದೆ. ಗೂಗಲ್ ಪೇಯಲ್ಲಿ ನಿಮಗೆ ತುಂಬ ಈಸಿಯಾಗಿ ಪುಲ್ ಮಾಡ್ಬೋದು. ಮಂತ್ಲಿ ಒನ್ಸ್ ಈಸಿಯಾಗಿ ಪುಲ್ ಮಾಡ್ಬೋದು. ನೋಡಿ ಯಾವುದೋ ಪ್ಲ್ಯಾಟ್ಫಾರ್ಮ್ ಇದ್ದರೆ ಅಲ್ಲಿ ಹೋಗಿ ನಾವು ಪುಲ್ ಮಾಡ್ಬೋದು. ಈ ಪುಲ್ ಮಾಡಿದರೆ ಏನು ನಿಮ್ಮ ಕ್ರೆಡಿಟ್ ಸ್ಕೋರ್ ಏನೋ ಕಮ್ಮಿ ಆಗಲ್ಲ. ಮೇಲೆ ಹೇಳಿರುವ ಎಲ್ಲ ಮಾಹಿತಿಗಳು ಕೇವಲ ಮಾಹಿತಿಗಾಗಿ, ಇದು ಯಾವುದೇ ತರಹದ ಪ್ರಮೋಷನ್ ವಿಡಿಯೋ ಅಲ್ಲ. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಫಿನ್ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.